ಯಾಕಂದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಕಾರಣಕ್ಕಾಗಿ ಸಂಸತ್ನಲ್ಲಿ ಭದ್ರತಾ ವೈಫಲ್ಯ ಉಂಟಾದ ಹಿನ್ನೆಲೆ ನಿನ್ನೆನೇ ದೆಹಲಿ ಪೊಲೀಸರು ಕರ್ನಾಟಕಕ್ಕೆ ಕಾಲ್ ಮಾಡಿ, ಅಂದರೆ ಕರ್ನಾಟಕಕ್ಕೆ ಸಂಪರ್ಕಕ್ಕೆ ಬಂದು ಹೆಚ್ಚಿನ ಭದ್ರತೆಯನ್ನು ಒದಗಿಸಿಕೊಳ್ಬೇಕು ಅಂತ ಹೇಳಿದರು. ಈ ನಡುವೆ ಪೊಲೀಸರು ಮತ್ತು ಸಾರ್ವಜನಿಕರ ನಡುವೆ ವಾಕ್ಸಮರ. ಸುವರ್ಣಸೌಧ ಪೂರ್ವ ಗೇಟ್ನಲ್ಲಿ ಜನಜಂಗುಳಿ, ಜನಗಳನ್ನು ಈಗ ಒಳಗೆ ಬಿಡ್ತಾ ಇಲ್ಲ. ಸಂಸತ್ನಲ್ಲಿ ಭದ್ರತಾ ವೈಫಲ್ಯ ಉಂಟಾದ ಹಿನ್ನೆಲೆ ಅಲ್ಲಿ ಯಾರಿಗೂ ಪಾಸ್ ಕೊಡ್ತಾ ಇಲ್ಲ ಕೆಲವು ದಿನಗಳ ಮಟ್ಟಿಗೆ. ಸುವರ್ಣಸೌಧದಲ್ಲಿ ಈಗ ಬಿಗಿ ಪೊಲೀಸ್ ಬಂದೋಬಸ್ತ್ ಇಲ್ಲಿ ಕೂಡ ಬಿಡ್ತಾ ಇಲ್ಲ. ನಿನ್ನೆ ಸ್ಪೀಕರ್ ಮಾರ್ಷಲ್ಗಳ ಒಂದು ಮೀಟಿಂಗ್ ಮಾಡಿದರು, ಖುದ್ದು ಪರಿಶೀಲನೆ ಮಾಡಿದರು. ಎಲ್ಲ ಕಡೆ ಹೆಚ್ಚಿನ ಮುತುವರ್ಜಿ ವಹಿಸಬೇಕು ಅಂದರೆ ಭದ್ರತೆ ವಿಚಾರದಲ್ಲಿ. ಇದೀಗ ಜನ ಜಾಸ್ತಿ ಆಗಿದ್ದಾರೆ, ಕೆಲವರನ್ನು ಒಳಗೆ ಬಿಡ್ತಾ ಇಲ್ಲ. ಕೆಲವ್ರದ್ದು ಹೇಗೆ ಅಂತಂದರೆ ಊರು ಆಳು ಬಿದ್ದೋಗಲಿ, ನನಗೆ ಟಿಕೆಟ್ ಸಿಗಲಿ ಅಷ್ಟೇ. ಇವ್ರದ್ದೆಲ್ಲ ಹೇಗಿದೆ ಅಂತಂದರೆ, ನಾನು ಯಾರು ಗೊತ್ತಾ, ನೀವ್ಯಾರು ಗೊತ್ತಪ್ಪ, ಬಾಂಬ್ಗೆಲ್ಲಿ ಗೊತ್ತಿರುತ್ತೆ ನೀವ್ಯಾರು ಅಂತ. ಸರಿ, ಅಜ್ಜಿ ಬಂದಿದ್ದಾರೆ, ತಪ್ಪೇನಿಲ್ಲ, ಯಾವುದೊಂದು ಕೆಲಸಕ್ಕೆ ಬಂದಿರ್ತಾರೆ. ಆದರೆ ಈ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಕಷ್ಟ. ಪಾಸ್ ಇದೆ, ಪಾಸ್ ಬಿಡಿ ಅನ್ನುವಂಥದ್ದು. ಇದಕ್ಕೆ ಸೂಕ್ತವಾಗಿ ಒಂದು ಬೋರ್ಡ್ ಬರೆದು ಹಾಕಬೇಕಾಗಿತ್ತು, ಅಷ್ಟು ಮಾಡ್ಬೋದಾಗಿತ್ತು. ಸ್ಪೀಕರ್ ಅವರು ಕೂಡ ಅಂಥ ಒಂದು ಹೇಳಿಕೆಯನ್ನು ಕೊಡಿಸ್ಬೋದಾಗಿತ್ತು. ಯಾವುದೇ ಕಾರಣಕ್ಕೂ ಸದ್ಯದ ಮಟ್ಟಿಗೆ ಬಿಡುವುದಿಲ್ಲ ಅನ್ನುವಂಥ ಮಾತನ್ನು ವಿಜಯ್ ನಮ್ಮ ಪ್ರತಿನಿಧಿ ವಿಜಯ್, ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ನಿನ್ನೆ ಈ ಘಟನೆ ಆದ ನಂತರ ಮೊದಲಿಗೆ ಏನೆಲ್ಲ ಬದಲಾವಣೆಗಳಾಯಿತು? ಯಾಕಂದರೆ ಸಾಧಾರಣವಾಗಿ ಕರ್ನಾಟಕ, ನಾವು ಕೂಡ ಕೆಲವು ಕಡೆ ನೋಡಿದ್ದೀವಿ, ಉತ್ತರ ಪ್ರದೇಶ ಇರ್ಬೋದು ಅಥವಾ ತಮಿಳ್ನಾಡು ಇರ್ಬೋದು, ಇಲ್ಲೆಲ್ಲ ಆಲ್ರೆಡಿ ಇಲ್ಲದಿದ್ದರೂ ಕೂಡ ಭಾಳ ಒಂದು ಮುಖ್ಯಮಂತ್ರಿಗಳ ಬಳಿ ಹೋಗೋದಕ್ಕೆ, ಸಚಿವರ ಬಳಿ ಹೋಗೋದಕ್ಕೆ ಅಷ್ಟು ಸುಲಭ ಅಲ್ಲ, ಅಥವಾ ಸೆಕ್ರೆಟ್ರಿಯೇಟ್ ಒಳಗೆ ಹೋಗೋದಕ್ಕೆ ಅಷ್ಟು ಸುಲಭ ಅಲ್ಲ. ವಿಶೇಷವಾಗಿ ಪತ್ರಕರ್ತರಿಗೆ ಮಾತ್ರ, ಅದು ಕೂಡ ಅಕ್ರೆಡಿಟೇಷನ್ ಇದ್ದವರಿಗೆಲ್ಲ. ಏನು ಬದಲಾವಣೆಗಳು ಕಾಣ್ತಾ ಇದೆ ಈಗ? ಇವರಿಗೆಲ್ಲ ಗೊತ್ತಿಲ್ವ ನೆನ್ನೆ ಹಿಂಗೆಲ್ಲ ಆಗಿದೆ, ಹಾಗಾಗಿ ನಾವು ಕೂಡ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು, ಇದು ಭದ್ರತೆ ವಿಚಾರ. ಯಾಕೆ ಇವರಿಗೆಲ್ಲ ಅರ್ಥ ಆಗಲ್ವ ಜನಗಳಿಗೆ? ಇವ್ರಿಗೆ ಹೆಂಗೆ ಊರು ಏನು ಬೇಕಿದ್ರೂ ಆಗಲಿ, ನನಗೆ ಟಿಕೆಟ್ ಸಿಗಲಿ, ನಾನು ಯಾರೋ ಇಬ್ಬರನ್ನ ಕರ್ಕೊಂಬಂದಿದ್ದೀನಿ, ಅವ್ರ ಮುಂದೆ ಶೋ ಮಾಡಬೇಕು, ಒಳಗೆ ಢಮ್ ಅಂದ್ಬಿಟ್ರೆ ಏನು ಕತೆ? ಹಂಗೆ ಆಗಬಾರ್ದು. ನಾನು ಕೇಳ್ತಾ ಇರೋದು ಜಸ್ಟ್. ಖಂಡಿತವಾಗ್ಲೂ ಜಯಪ್ರಕಾಶ್, ಏನಾದರೂ ಕೂಡ ಅಂದರೆ ಈಗ ಲೋಕಸಭೆಯಲ್ಲಿ ಆದಂತಹ ಭದ್ರತಾ ವೈಫಲ್ಯದ ಬಿಸಿ ಪರಿಣಾಮ ಕರ್ನಾಟಕ ಸುವರ್ಣಸೌಧ ಸುವರ್ಣಸೌಧ ಕೂಡ ತಟ್ಟಿರುವಂಥದ್ದು. ಇಲ್ಲಿ ಪೊಲೀಸರದ್ದು ಏನು ಕೂಡ ತಪ್ಪಿಲ್ಲ. ಯಾಕೆ ಅಂತಂದರೆ ಸಹಜವಾಗಿ ಸಾರ್ವಜನಿಕರು ಬಂದು ಏನು ನಾವು ಒಳಗಡೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಪೊಲೀಸ್ ಅಧಿಕಾರಿಗಳ ಮತ್ತು ನಿರ್ದೇಶನ ಹಿನ್ನೆಲೆಯಲ್ಲಿ ಪೊಲೀಸರು ಸ್ಟ್ರಿಕ್ಟಾಗಿ, ಅಂದರೆ ಏನು ಭಾಳ ಬಿಗಿ ತಪಾಸಣೆಯನ್ನು ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಒಂದು ವೇಳೆ ಏನಾದರೂ ಕೂಡ ಆಗೋದು ಬೇಡ, ಒಂದು ವೇಳೆ ಏನಾದರೂ ಕೂಡ ವಿಧಾನಸೌಧ ಒಳಗಡೆ ಬಂದು ಏನಾದರೂ ಕೂಡ ಹೆಚ್ಚು ಕಡಿಮೆ ಆದರೆ ಆಗ ನೇರವಾಗಿ ನಾವು ಹೇಳುವಂಥದ್ದು ಪೊಲೀಸ್ ಭದ್ರತಾ ವೈಫಲ್ಯ